ನಿಂತ್ಕೊಳ್ಬೇಡಿ, ಕಾರ್ಮಿಕರನ್ನ ನೋಡಿ. ಓವರ್ ಟೈಮ್ 10 ಗಂಟೆ ಹುಡುಗಾಟದ ಮಾತಲ್ಲ. ಈಗ್ಲೇ ಆರೋಗ್ಯದಲ್ಲಿ ಚೇತರಿಸ್ಕೊಳಕ್ ಆಗ್ತಾ ಇಲ್ಲ IT ಕಂಪನಿಯವರಿಗೆ. ಇದು 10 ಗಂಟೆ ಅಂತ ಹೇಳೋದ್ಬಿಟ್ರೆ ಮುಲಾಜಿಲ್ದಂಗೆ ಆರೋಗ್ಯ ಹಿಗ್ಗಾಮುಗ್ಗ ಕೆಟ್ಟು ಹೋಗುತ್ತೆ ಒಂದು. ಅಂಡ್ ಇದು ನಾಳೆ ಹೇಗಿರುತ್ತೆ ಪ್ರತಿಭಟನೆಯ ಕಾವು ಅನ್ನುವಂಥದ್ದು ನಾವು ವೇಟ್ ಮಾಡಲೇಬೇಕು ನಾಳೆ ಬೆಳಗ್ಗೆ ತನಕ. ಯಾಕಂತ ಹೇಳಿದ್ರೆ ಹಲವಾರು ಸಂಘಟನೆಗಳು ಇವಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿಲ್ಲ. ನಾವು ಬಂದಂದ್ರೆ ಹೆಂಗ್ ಹೇಳಿ, ರಸ್ತೆ ಎಲ್ಲ ಖಾಲಿ ಇರಬೇಕು, ಬಸ್ಗಳು ಓಡಾಡಬಾರ್ದು, ಆಟೋಗಳು ಓಡಾಡಬಾರ್ದು, ಹಿಂಗಿದ್ದಾಗ ಬಂದಂತ ಅನಿಸ್ಕೊಳ್ಳುತ್ತೆ ಅಲ್ವಾ. ಮೇಲ್ನೋಟಕ್ಕೆ ನೋಡೋದಾದ್ರೆ ಯಾವ ಸಂಘಟನೆಗಳು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಬಟ್ ಬೆಳಗ್ಗೆ ಏನಾದ್ರೂ ಚಿತ್ರಣ ಬದಲಾಗಬಹುದಾ ಅದನ್ನ ಕಾದ್ ನೋಡೋಣ. ಇಡೀ ದೇಶಾದ್ಯಂತ ಕೊಟ್ಟಿರುವಂತಹ ಬಂದ್ಗೆ ಕರೆ ಇದು. ಇಲ್ಲಿರುವಂತಹ ಲೋಕಲ್ ಕಾರ್ಮಿಕ ಸಂಘಟನೆಗಳು ಇದಕ್ಕೆ ಹೇಗೆ ರೆಸ್ಪಾಂಡ್ ಮಾಡುತ್ತವೆ, ಹೇಗೆ ಇವನ್ನ ಬಹಳ ವೈಯಕ್ತಿಕವಾಗಿ ತಗೊಳ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ನಾಳೆ ತನಕ ವೇಟ್ ಮಾಡೋಣ. ಮುಂದಿನ ಸುದ್ದಿ ನೋಡೋಣ. ಈಗ ಸಿಎಂ ಸ್ಥಾನ ಸಿಗೋವರೆಗೂ ಕೂಡ KPCC ಪಟ್ಟವನ್ನ DK ಶಿವಕುಮಾರ್ ಬಿಡಲ್ವಾ? ಈ ಪ್ರಶ್ನೆ ಹಲವಾರು ದಿನಗಳಿಂದ ಕಾಡ್ತಾನೆ ಇದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ನಡೀತಾ ಇದೆ. DK ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಹಲವು ಶಾಸಕರು ಮಠಾಧೀಶರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ DK ಶಿವಕುಮಾರ್ ಟಕ್ಕರ್ ಕೊಡ್ತಾರಾ? ಪ್ರಶ್ನೆ ಇದೆ. ಈಗ ಹೈಕಮಾಂಡ್ ಮುಂದೆ ತಮ್ಮ ಪ್ಲಾನ್ ಅನ್ನ ಶಿವಕುಮಾರ್ ಬಿಚ್ಚಿಟ್ಟಿದಾರ. ಆ ನಿರ್ಧಾರಕ್ಕೆ ಬಂದೇ ಬಿಟ್ರ DCM DK ಶಿವಕುಮಾರ್ ನಿರ್ಧಾರದ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಯಾವ ನಿರ್ಧಾರ, ಯಾವ ಸತ್ಯ, ಏನ್ ಅಜೆಂಡಾ ಬಿಚ್ಚಿಟ್ರು, ಏನ್ ಆಗ್ಬೇಕಾಗಿದೆ DK ಶಿವಕುಮಾರ್ಗೆ? ಈಗ DK ಶಿವಕುಮಾರ್ ಅವರು ಹಾಗಾದ್ರೆ ಈಗ KPCC ಪಟ್ಟವನ್ನ ಬಿಟ್ಕೊಡ್ಬೇಕು ಅಂದ್ರೆ ಏನಾದ್ರು ಕಂಡೀಷನ್ ಹಾಕಿದಾರಾ? ಹೌದು ಅನ್ನೋದಾದ್ರೆ ಯಾವ ಕಂಡೀಷನ್ಸ್? ಇದ್ರ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಹೈಕಮಾಂಡ್ ಲೀಡರ್ಸ್ ಗಳ ಮುಂದೆ ಆ ಸತ್ಯವನ್ನ ಬಿಚ್ಚಿಟ್ರ DK ಶಿವಕುಮಾರ್ ಅನ್ನೋ ಪ್ರಶ್ನೆ ಇದೆ. ಯಾವ್ದಪ್ಪ ಸತ್ಯ ಅದು? ಕೊನೆಗೂ ಕೂಡ ತಮ್ಮ ತೀರ್ಮಾನಕ್ಕೆ ಬಂದೇ ಬಿಟ್ರ DCM DK ಶಿವಕುಮಾರ್. ರೋಸಿ ಹೋಗಿದ್ರ ಇಲ್ಲಿ ತನಕ. ಹೈಕಮಾಂಡ್ ನಾಯಕರ ಮುಂದೆ DK ಶಿವಕುಮಾರ್ ಏನ್ ಹೇಳಿದ್ರು ಗೊತ್ತಾ? ಸೆಪ್ಟೆಂಬರ್ ಅಕ್ಟೋಬರ್ ವರ್ಗೂ ನಾನೇ KPCC ಅಧ್ಯಕ್ಷ. ಸುರ್ಜೇವಾಲಾ ವೇಣುಗೋಪಾಲ್ ಮುಂದೆ DK ಶಿವಕುಮಾರ್ ಈ ಡಿಮ್ಯಾಂಡ್ ಅನ್ನ ಇಟ್ರ. ಮುಂದುವರಿಸ್ತೀನಿ, ಬಿಟ್ಕೊಡಲ್ಲ ಪಟ್ಟವನ್ನ ಅಂತ ಹೇಳಿದ್ರ. ರಾಹುಲ್ ಗಾಂಧಿ ಭೇಟಿ ವೇಳೆಯೂ ಕೂಡ ಇದನ್ನೇ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಖಡಕ್ ತೀರ್ಮಾನಕ್ಕೆ ಬಂದ್ರ DCM DK ಶಿವಕುಮಾರ್ ಅನ್ನೋ ಪ್ರಶ್ನೆ ಇದೆ. ಸೆಪ್ಟೆಂಬರ್ ನಲ್ಲಿ DCM DK ಶಿವಕುಮಾರ್ ಸಿಎಂ ಆಗೋದು ಫಿಕ್ಸಾ? ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಸಚಿವ KN ರಾಜಣ್ಣ ಅವರು ಹೋದಲ್ಲಿ ಬಂದಲ್ಲಿ ಈಗಲೂ ಹೇಳ್ತಾ ಇದ್ದಾರೆ. ಅವ್ರು ಬಾಯಿ ಮುಚ್ಚತಲೇ ಇಲ್ಲ. ಸೆಪ್ಟೆಂಬರ್ ತಿಂಗಳಲ್ಲಿ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನಾಗುತ್ತೆ? ಈಗ DK ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೆ ಅವ್ರನ್ನ ಕೂರಿಸ್ಬಿಟ್ರೆ ಮುಲಾಜಿಲ್ದಂಗೆ DCM ಜೊತೆ KPCC ಪಟ್ಟವನ್ನು ಬಿಟ್ಕೊಟ್ಬಿಡ್ತಾರೆ. ಅದು ಇಲ್ಲ ಇದು ಇಲ್ಲ ಅಂದ್ರೆ ಅವ್ರು ಹೆಂಗ್ ಬಿಟ್ಬಿಡ್ತಾರೆ? ಅವ್ರೇನು ರಾಜಕೀಯ ಸನ್ಯಾಸತ್ವ ತಗೊಂಡಿದ್ದಾರೆ? ಖಂಡಿತವಾಗ್ಲೂ ಇಲ್ಲ. ಸೊ ಹೈಕಮಾಂಡ್ ಲೀಡರ್ಸ್ ಗಳ ಮುಂದೆ ಏನ್ ಬಾಯ್ ಬಿಟ್ಟಿದ್ದಾರೆ, ಏನ್ ಹೇಳಿದ್ದಾರೆ, ಏನ್ ಡಿಮ್ಯಾಂಡ್ ಇಟ್ಟಿದ್ದಾರೆ, ಕಂಡೀಷನ್ಸ್ ಗಳು ಏನು DK ಶಿವಕುಮಾರ್ ಅವ್ರದ್ದು? ಹಾಗೆ ನೋಡೋದಾದ್ರೆ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಸಿದ್ದರಾಮಯ್ಯ ಪರವಾಗಿರುವಂತಹ ಅಥವಾ ಸಿದ್ದರಾಮಯ್ಯ ಬಣದಲ್ಲಿರೋರೇ ಕೆಲವರು ಹೇಳ್ತಾ ಇದ್ದಾರೆ. ಕ್ರಾಂತಿ ಅಂದ್ರೆ ಏನ್ ನಿರೀಕ್ಷೆ ಮಾಡ್ಬೋದು? ಸಿಎಂ ಬದಲಾವಣೆ ಆಗ್ಬೋದು. ಹಾಗಾದ್ರೆ ಅದಕ್ಕೆ ಟೈಮ್ ಸನ್ನಿಹಿತವಾಗ್ತಾ ಇದೆಯಾ? ಸುರ್ಜೇವಾಲಾ ಅವ್ರು ನೋಡಿದ್ರೆ ಈ ಸಲ 1-to-1 ಮೀಟಿಂಗ್ ಎಲ್ಲಾ ಶಾಸಕರನ್ನ ಕೂರಿಸ್ಕೊಂಡು ಮಾಡ್ತಾ ಇದ್ದಾರೆ. ಶಾಸಕರುಗಳು ಕೇವಲ ಆಯಾ ಕ್ಷೇತ್ರದ ಸಮಸ್ಯೆಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿರ್ತಾರೆ ಅನ್ಸುತ್ತಾ? ಐ ಡೋಂಟ್ ಥಿಂಕ್ ಸೊ. ಅವ್ರಿಗೆ ಬೇಕಾಗಿರುವಂತಂದ್ರೆ ಸಿದ್ದರಾಮಯ್ಯ ಬಣದವ್ರು ನಾವು ಸಿದ್ದರಾಮಯ್ಯ ಪರವಾಗಿದ್ದೀವಿ, 5 ವರ್ಷ ಅವರೇ ಮುಂದುವರಿಲಿ ಅಂತ ಒಂದು ಬಣ ಬ್ಯಾಟಿಂಗ್, ಮತ್ತೊಂದು ಕಡೆ ಬದಲಾವಣೆ ಆಗ್ಲಿ, ಬದಲಾವಣೆಯ ಪರ್ವ ಆರಂಭ ಆಗ್ಲಿ, DK ಶಿವಕುಮಾರ್ಗೂ ಒಂದು ಚಾನ್ಸ್ ಸಿಗ್ಲಿ ಅಂತ ಮತ್ತೊಂದು ಬಣ ಕೂಡ ಕೇಳಿರೋ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತೆ ಅನ್ನುವ ಚರ್ಚೆಗಳಿದೆಯಲ್ಲ ನೋಡಿ. DCM DK ಶಿವಕುಮಾರ್ ಪವರ್ಫುಲ್ ಅಂತ ಅನಿಸ್ಕೊಂಡಿರೋದು DCM ಪಟ್ಟದಿಂದ ಖಂಡಿತವಾಗ್ಲೂ ಅಲ್ಲ, KPCC ಅಧ್ಯಕ್ಷ ಸ್ಥಾನದಿಂದ. ಅದನ್ನ ಬಿಟ್ಕೊಟ್ಬಿಟ್ಟು ಅವರು ಈಗ ಓಕೆ ನಾನು ಕಾಯ್ತೀನಿ ಅಂತ ಅಂದ್ಬಿಟ್ರೆ ಕೈಯಲ್ಲಿರುವಂತಹ ವೆಪನ್ ಅಥವಾ ಶಸ್ತ್ರಾಸ್ತ್ರವನ್ನ ಎದುರಾಳಿಗಳ ಮುಂದೆ ಸರೆಂಡರ್ ಆಗೋದು, ಅದನ್ನ ಇಟ್ಟು ಸರೆಂಡರ್ ಆದಂಗೆ. ಸೊ DK ಶಿವಕುಮಾರ್ ಅವರು ಅಂದ್ಕೊಂಡಿರೋದನ್ನ ಸಾಧಿಸೋ ತನಕ ಅಥವಾ ಅವ್ರಿಗೆ ಬೇಕಾಗಿರೋ ಪಟ್ಟ ಸಿಗೋ ತನಕ DCM ಸ್ಥಾನ, ಅದರ ಜೊತೆಗೆ KPCC ಅಧ್ಯಕ್ಷ ಸ್ಥಾನ, ಪ್ರಮುಖವಾಗಿ KPCC ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತಾರೆ ಅಂತ ಸದ್ಯಕ್ಕಂತೂ ಅನ್ನಿಸ್ತಾ ಇಲ್ಲ. ಸೊ ಕಾದ್ ನೋಡೋಣ.
ರಾಹುಲ್ ಗಾಂಧಿ ಮುಂದೆಯೂ ಇದನ್ನೇ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಹಾಗೆ ನೋಡೋದಾದ್ರೆ ಹೈಕಮಾಂಡ್ಗೆ ಬಹಳ ಪ್ರಿಯರು, ಪ್ರೀತಿ ಪಾತ್ರರು ಡಿ ಕೆ ಶಿವಕುಮಾರ್. ಇಲ್ಲಿ ತನಕ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು 23ರಿಂದ ಈಗ 25 ಅಲ್ವಾ, ಇಲ್ಲಿ ತನಕ ಅವ್ರು ಅಂದ್ಕೊಂಡಿದ್ದನ್ನೆಲ್ಲ ಸಾಧಿಸ್ಕೊಂಡು ಬಂದಿದ್ದಾರೆ, ಗಿಟ್ಟಿಸ್ಕೊಂಡು ಬಂದಿದ್ದಾರೆ ಹೈಕಮಾಂಡ್ ಮುಂದೆ. ಅಂಥದ್ರಲ್ಲಿ ಹೈಕಮಾಂಡ್ ನೀವು KPCC ಅಧ್ಯಕ್ಷ ಸ್ಥಾನ ಬೇರೆಯವ್ರಿಗೆ ಬಿಟ್ಕೊಟ್ಬಿಡ್ರಿ ಅಂದ್ರೆ ಬಿಟ್ಕೊಡ್ತಾ ಇರ್ಬೇಕಾರೆ CM ಸ್ಥಾನ ಕೊಡಿ ಏನ್ ಕೇಳ್ತಾರೆ ಅವ್ರು? ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತಾರೆ, ಏನ್ ಹೇಳಿ, ಪಕ್ಷಕ್ಕೆ ಕೂಲಿ ಮಾಡಿದೀನಿ, ಕೂಲಿ ಕೇಳ್ತಾ ಇದ್ದೀನಿ ಅಂತ. ಆ ಕೂಲಿ ಕೇಳೋ ಸಮಯ ಬಂತ, ಸೆಪ್ಟೆಂಬರ್ ಹತ್ರದಲ್ಲೇ ಇದೆ, ಇನ್ನೇನು 1 ತಿಂಗಳು ಕಳೆದ್ರೆ ಸೆಪ್ಟೆಂಬರ್ ಬಂದೇ ಬಿಡ್ತು. ಅಲ್ಲಿ ತನಕ KPCC ಅಧ್ಯಕ್ಷ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಅವರು ಬಿಟ್ಕೊಟ್ಬಿಡ್ತಾರೆ ಅಂದ್ರೆ ಇದು ಒಂದ್ ರೀತಿ ಮೂರ್ಖತನದ ನಿರ್ಧಾರ ತಗೊಳ್ಳಲ್ಲ ಅವರು. ಅವ್ರು ಬಹಳ ಅವ್ರು ಏನು ಮಾತೆತ್ತಿದ್ರೆ ಚೆಸ್ ಬಗ್ಗೆ ಮಾತಾಡೋರು, ಅವರು ಚದುರಂಗದ ಬಗ್ಗೆ ಅಷ್ಟೆಲ್ಲ ಮಾತಾಡುವಂತವ್ರು KPCC ಅಧ್ಯಕ್ಷ ಸ್ಥಾನ ಮುಂದಕ್ಕೆ ಬಿಟ್ಕೊಟ್ಟು ಸುಮ್ಮನೆ ಖಾಲಿ ಕೈಯಲ್ಲಿ ಕೂರ್ತಾರೆ ಅಂದ್ರೆ ಐ ಡೋಂಟ್ ಥಿಂಕ್ ಸೊ. ಏನೋ ಒಂದು ಬದಲಾವಣೆ ಆಗಬಹುದು, ಆದ ನಂತರ ಬಹುಶಃ ಏನಾದ್ರು ನಿರ್ಧಾರ ತಗೊಳ್ತಾರ ಅಂತ. ಇದರ ನಡುವೆ ಡಿ ಕೆ ಶಿವಕುಮಾರ್ CM ಆಗೋಕೆ ಹೈಕಮಾಂಡ್ ಬೆಂಬಲ ಹೇಗಿದೆ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತಲ್ವಾ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಏನ್ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂತೆ? DCM ಡಿ ಕೆ ಶಿವಕುಮಾರ್, ರಣದೀಪ್ ಸುರ್ಜೇವಾಲಾ ಅಂದ್ರೆ ಡಿ ಕೆ ಶಿವಕುಮಾರ್ಗೆ ಸುರ್ಜೇವಾಲಾ ಅವರ ಸಪೋರ್ಟ್ ಇದೆಯಾ? ಸುರ್ಜೇವಾಲಾ ಮುಂದೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಪಟ್ಟು ಹಿಡಿದಿದ್ರಂತೆ. ಕೆಲವು ಶಾಸಕರು ತಮ್ಮ ಅಭಿಪ್ರಾಯವನ್ನ ಹೇಳ್ಬಿಟ್ಟಿದಾರಂತೆ. CM ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಸುರ್ಜೇವಾಲಾ ಆಗ ಹೇಳಿದಾರಂತೆ. ಡಿ ಕೆ ಶಿವಕುಮಾರ್ ಬಣದ ಶಾಸಕರ ಕೂಗಿನ ಬಗ್ಗೆ ಮಾಹಿತಿಯನ್ನು ಸುರ್ಜೇವಾಲಾ ಅವರು ಬಿಚ್ಚಿಟ್ಟಿದ್ದಾರೆ. ಒಂದಂತೂ ಹೌದು, ಸಚಿವ ಸಂಪುಟ ಪುನರ್ರಚನೆ, ಮೇಜರ್ ಸರ್ಜರಿ ಅವೆಲ್ಲವೂ ಸೆಕೆಂಡು. ಮೊದಲನೇದಾಗ ಆಗ್ಬೇಕಾಗಿರುವಂತದ್ದು ಅಂದ್ರೆ ಆಗತ್ತಾ ಅಥವಾ ಆಗಲ್ವಾ ಅಂತ ಕುತೂಹಲ ಮೂಡಿಸ್ತಾ ಇರೋದು ಏನ್ ಹೇಳಿ, CM ಬದಲಾವಣೆ ಆಗತ್ತಾ ಅಥವಾ 5 ವರ್ಷವೂ ಕೂಡ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಸುರ್ಜೇವಾಲಾ ಅವರು ಇದ್ರ ಬಗ್ಗೆ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಯಾಕಂದ್ರೆ ಅವರು 1-to-1 ಮೀಟಿಂಗ್ MLA ಗಳ ಜೊತೆಗೆ, ಕಾಂಗ್ರೆಸ್ MLA ಗಳ ಜೊತೆ ಮಾಡಿದಾರಲ್ಲ, ಕೆಲವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಶಾಸಕರನ್ನ ಹತ್ರ ಸೆಳೆಯೋಕು ಕೂಡ ಕೆಲವೊಂದು ಪ್ಲಾನ್ ಮಾಡಿದ್ರು. ಇತ್ತೀಚೆಗೆ MLA ಗಳನ್ನ ಮನೆಗೆ ಕರೆಸ್ಕೊಂಡು ಆತಿಥ್ಯ ಕೊಟ್ರು, ಮೀಟಿಂಗ್ ಮಾಡಿದ್ರು, ಅನುದಾನ ಹಂಚಿಕೆ ಬಗ್ಗೆ ಒಂದು ಸಪೋರ್ಟ್ ಕೊಟ್ರು, ನಾನು ಇದೀನಿ ನಿಮ್ ಜೊತೆ ಅಂತ ಹೇಳಿದ್ರು. ಇವೆಲ್ಲವೂ ಕೂಡ ಏನ್ ಸ್ಟ್ರಾಟಜಿ ಹೇಳಿ, ರಾಜಕೀಯ ಚತುರತೆ ಅಂತಾರೆ ಇದನ್ನ. ಅಂದ್ರೆ ಶಾಸಕರನ್ನ ತಮ್ಮ ಕಡೆ ಒಲಿಸ್ಕೊಳ್ಳುವಂತಹ ಪ್ರಯತ್ನಗಳು. ಹಾಗಾಗಿ ಶಾಸಕರುಗಳು ಸುರ್ಜೇವಾಲಾ ಅವರ ಬಳಿ ಇಂಥದ್ರ ಬಗ್ಗೆ ಚರ್ಚೆ ಮಾಡಿರಬಹುದು. ಅವ್ರು ಹೇಳಿದ್ದಾರೆ ಅದನ್ನೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ. ಕಾದ್ ನೋಡೋಣ. Many MLAs can have issues and problems. I've told them to give me in writing. We are settling them one by one. Has already taken note of the same. As far as leadership issues are concerned, I spoke to you last week along with the PCC president, who's also Deputy Chief Minister. Whatever we had to say on that issue, we have already spoken. Somebody can have a desire, like a journalist can have a desire to become the editor, but it is ultimately the owner of the television channel who will pick up an editor. So all I'm saying is we have already spoken.